ಕೆಎಚ್ ಪಾಟೀಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಜಕೀಯ ಗದ್ದಲ ಉಂಟಾಯಿತು. ಸಚಿವ ಎಚ್.ಕೆ. ಪಾಟೀಲರು ಭಾಷಣದಲ್ಲಿ ಜಿ ಯೋಜನೆ ಹಾಗೂ ಮಹಾತ್ಮ ಗಾಂಧಿ ಖಾತರಿ ಕಾನೂನು ಕೇಂದ್ರ ಸರ್ಕಾರದಿಂದ ನಿರಸನಗೊಂಡಿದೆ ಎಂದು ಉಲ್ಲೇಖಿಸಿದರು. ಈ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರು ಸಚಿವ ಡಯಾಸ್ ಬಳಿ ತೆರಳಿ ಆಕ್ಷೇಪಿಸಿದರು. ಆದರೆ ಹಸ್ತಕ್ಷೇಪಕ್ಕೆ ಸ್ಪಂದಿಸಿದ ಸಚಿವ ಎಚ್.ಕೆ. ಪಾಟೀಲರು ಭಾಷಣ ಮುಂದುವರೆಸಿದ್ರು. ಇದರಿಂದ ಅಸಮಾಧಾನಗೊಂಡ ಎಸ್.ವಿ. ಸಂಕನೂರು ಭಾಷಣ ನಡೆಯುವ ವೇಳೆಯೇ ಕಾರ್ಯಕ್ರಮದಿಂದ ಸ್ಥಳವನ್ನು ತೊರೆದರು. 2047 ಭಾರತ ದೇಶವನ್ನು ವಿಕಸಿತ ಭಾರತ ಮಾಡಬೇಕಂತಕೊಂಡು ನರೇಂದ್ರ ಮೋದಿಜಿಯವರ ಅವ್ರ ಗುರಿಯಾಗಿದೆ. ಅದಕ್ಕೆ ತಕ್ಕಂತೆ ಗ್ರಾಮೀಣ ಅಭಿವೃದ್ಧಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ಈ ಒಂದು ಕಾನೂನನ್ನು ತಂದಿದ್ದಾರೆ. ಬಡವರ ಪರವಾಗಿದೆ, ರೈತರ ಪರವಾಗಿದೆ, ಗ್ರಾಮೀಣದ ಸರ್ವಾಂಗೀಣ ಅಭಿವೃದ್ಧಿಗದ. ಇದು ಸರ್ಕೊಳ್ಳ ಸರಿಯಾಗಿ ತಿಳ್ಕೊಳ್ಳಾರ್ದ ಕಾನೂನು ಸಚಿವರು ಮತ್ತಿವರು